ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಿರೋ ವಿಷಯ ಸಾಮಾನ್ಯದಲ್ಲ. ದೇಶದ ಭದ್ರತೆ, ನಮ್ಮ ಹೆಮ್ಮೆಯ ಸೇನೆ ಮತ್ತು ಇದನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡೋಕೆ ಹೊರಟಿರೋ ಕೆಲವು ನಾಯಕರ ಅಸಲಿ ಬಣ್ಣದ ಬಗ್ಗೆ ಇವತ್ತು ಮಾತಾಡಲೇಬೇಕು. ಸಂಸತ್ತಿನಲ್ಲಿ ಜನವರಿ 2ನೇ ತಾರೀಕು ಒಂದು ದೊಡ್ಡ ಹಂಗಾಮ ಆಯ್ತಲ್ಲ. ಆ ಸುದ್ದಿ ಅಮೆರಿಕ ಭಾರತದ ಟ್ರೇಡ್ ಡೀಲ್ ಸುದ್ದಿಯ ಓಟದಲ್ಲಿ ಇದು ಸ್ವಲ್ಪ ಹಿಂದೆ ಬಿದ್ದಿತ್ತು. ಆದರೆ ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದ ದಾರಿ ತಪ್ಪಿಸೋಕೆ ದೊಡ್ಡದೊಂದು ಸ್ಕೆಚ್ ನಡೀತಾ ಇದೆ. ಸುಳ್ಳು ಸುದ್ದಿಗಳನ್ನು ಬಿತ್ತೋದು, ಅದನ್ನೇ ಸತ್ಯ ಅಂತ ನಂಬಿಸೋಕೆ ನೋಡೋದು ಇವತ್ತು ಮಾಮೂಲಿಯಾಗ್ಬಿಟ್ಟಿದೆ. ಅದರಲ್ಲೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಇವತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ, ನಮ್ಮ ದೇಶದ ಸೇನೆಯ ಮಾಜಿ ಮುಖ್ಯಸ್ಥರ ಪುಸ್ತಕದ ವಿಚಾರ ಇಟ್ಟುಕೊಂಡು ಸುಳ್ಳಿನ ಕಂತಿ ಕಟ್ಟೋಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಯೊಬ್ಬ ಭಾರತೀಯನೂ ತಿಳಿದುಕೊಳ್ಳಲೇಬೇಕು. ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ನೋಡಿ ಸ್ನೇಹಿತರೆ, ಲೋಕಸಭೆಯಲ್ಲಿ ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ. ರಾಷ್ಟ್ರಪತಿಗಳು ಮಾಡಿದ ಭಾಷಣದ ಮೇಲೆ ವಂದನಾ ನಿರ್ಣಯ ಸಲ್ಲಿಸುವಾಗ ಎಲ್ಲರೂ ಮಾತಾಡ್ತಾರೆ. ಮೊನ್ನೆ ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ ಅವರು ಅದೆಂಥ ಅದ್ಭುತ ಭಾಷಣ ಮಾಡಿದ್ರು ಅಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕ್ಷಣ ಎದೆ ನಡುಗಿ ಹೋಗಿರಬೇಕು. ಅವರು ಕೇಳಿದ ಪ್ರಶ್ನೆಗಳಿಗೆ, ಕೊಟ್ಟ ಏಟುಗಳಿಗೆ ಕಾಂಗ್ರೆಸ್ ಹತ್ತಿರ ಉತ್ತರವೇ ಇರಲಿಲ್ಲ. ತೇಜಸ್ವಿ ಸೂರ್ಯ ಅಕ್ಷರಶಃ ರಾಹುಲ್ ಗಾಂಧಿ ಮತ್ತು ಅವರ ಸಿದ್ಧಾಂತಗಳನ್ನು ಬೆತ್ತಲೆ ಮಾಡಿದ್ರು. ಯಾವಾಗ ಕಾಂಗ್ರೆಸ್ ಬ್ಯಾಕ್ಫುಟ್ಗೆ ಹೋಯ್ತೋ ಆಗ ರಾಹುಲ್ ಗಾಂಧಿಯವರಿಗೆ ಏನಾದರೂ ಒಂದು ಮಾಡಿ ವಿಷಯ ಬದಲಿಸಬೇಕಿತ್ತು. ಅದಕ್ಕಾಗಿ ಅವರು ಆರಿಸಿಕೊಂಡ ದಾರಿಯೇ ಈ ನರವಣೆ ಪುಸ್ತಕ ವಿವಾದ. ರಾಹುಲ್ ಗಾಂಧಿಯವರಿಗೆ ಯಾವತ್ತೂ ಒಂದು ಅಭ್ಯಾಸ ಇದೆ. ಅಂಬಾನಿ, ಅದಾನಿ, ಜಾತಿ ಜನಗಣತಿ, ರಫೇಲ್ ಡೀಲ್, ವೋಟ್ ಚೋರಿ ಅಂತ ಬೊಬ್ಬೆ ಹೊಡೆದು ಅದು ವರ್ಕೌಟ್ ಆಗಿಲ್ಲ ಅಂದರೆ ಸಾಕು, ತಕ್ಷಣ ಅವರಿಗೆ ದೇಶದ ಸೈನಿಕರ ವಿಷಯ ಮತ್ತೆ ಪಾಕಿಸ್ತಾನ, ಚೈನಾ ನೆನಪಾಗುತ್ತೆ. ಚೈನಾ ಅಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಭಾರತ ಅಂದರೆ ಅಸಡ್ಡೆ ಅನ್ನೋ ಹಾಗೆ ಮಾತಾಡ್ತಾರೆ. ಚೈನಾ ನಮಗಿಂತ ಸ್ಟ್ರಾಂಗ್ ಇದೆ. ಮೋದಿಯವರು ಚೈನಾ ಮುಂದೆ ಸೋತಿದ್ದಾರೆ. ಭಾರತಕ್ಕೆ ಚೀನಾ ತರಹ ಟೆಕ್ನಾಲಜಿಯಲ್ಲಿ ಮುಂದೆವರಿಯಕ್ಕೆ ಸಾಧ್ಯ ಇಲ್ಲ ಅಂತ ಪದೇ ಪದೇ ನಮ್ಮ ದೇಶವನ್ನ ಹೀಯಾಳಿಸೋ ಕೆಲಸ ಮಾಡ್ತಾರೆ. ಈ ಸಲವೂ ಅವರು ಮಾಡಿದ್ದು ಅದನ್ನೇ. ಇಲ್ಲಿ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಣೆ ಅವರು 2022ರಲ್ಲಿ ರಿಟೈರ್ಡ್ ಆದರು. ರಿಟೈರ್ಡ್ ಆದ್ಮೇಲೆ ತಮ್ಮ ಜೀವನದ ಸಾಧನೆ, ಯುದ್ಧದ ಅನುಭವಗಳ ಬಗ್ಗೆ 4 ಸ್ಟಾರ್ ಆಫ್ ಡೆಸ್ಟಿನಿ ಅನ್ನೋ ಹೆಸರಿನಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಒಂದು ರೂಲ್ಸ್ ಇದೆ. ಮಿಲಿಟರಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ರಿಟೈರ್ಡ್ ಆದ್ಮೇಲೆ ಪುಸ್ತಕ ಬರೆದ್ರೆ ಅದು ಡೈರೆಕ್ಟಾಗಿ ಪ್ರಿಂಟ್ ಹಾಕೋಕೆ ಆಗಲ್ಲ. ಯಾಕಂದ್ರೆ ದೇಶದ ರಕ್ಷಣಾ ರಹಸ್ಯಗಳು ಸೋರಿ ಹೋಗ್ಬಾರ್ದು ಅಂತ. ಅದನ್ನ ಮೊದಲು ಡಿಫೆನ್ಸ್ ಮಿನಿಸ್ಟ್ರಿಗೆ ಕೊಡಬೇಕು. ಸರ್ಕಾರ ಅದನ್ನ ಪೂರ್ತಿ ಓದಿ ಎಲ್ಲೂ ಸೆಕ್ಯೂರಿಟಿಗೆ ತೊಂದರೆ ಇಲ್ಲ ಅಂದಮೇಲೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ನರವಣೆ ಅವರ ಪುಸ್ತಕ ಇನ್ನೂ ಅಪ್ರೂವಲ್ ಸ್ಟೇಜ್ನಲ್ಲೇ ಇದೆ. ಅಂದ್ರೆ ಅದಿನ್ನೂ ಪಬ್ಲಿಷ್ ಆಗಿಲ್ಲ. ಆದರೆ ಇದೇ ಗ್ಯಾಪ್ನಲ್ಲಿ ಕಾರವಾನ್ ಅನ್ನೋ ಒಂದು ಮ್ಯಾಗಝೀನ್ನವರು ಅದರಲ್ಲಿ ಹೀಗಿದೆ ಹಾಗಿದೆ ಅಂತ ಒಂದಷ್ಟು ಸುಳ್ಳು ಲೇಖನ ಪ್ರಕಟ ಮಾಡಿಬಿಟ್ರು. ಈ ಕಾರವಾನ್ ಮ್ಯಾಗಝೀನ್ ಯಾವತ್ತೂ ನಮ್ಮ ದೇಶದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಅಜೆಂಡಾ ನಡೆಸೋ ಸಂಸ್ಥೆ. ಇನ್ನು ಈ ಆರ್ಟಿಕಲ್ ಬರೆದವನು ಸುಶಾಂತ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ. ಅವನ ಕೆಲಸವೇ ಮೋದಿಯವರನ್ನ, ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಬರೆಯೋದು. ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಎದ್ದು ನಿಂತು ಈ ಪುಸ್ತಕ ಇಟ್ಕೊಂಡು ಮಾತಾಡೋಕೆ ಶುರು ಮಾಡಿದ್ರು. ಆವಾಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎದ್ದು ನಿಂತು ಕೇಳಿದ್ರು, ಈ ಪುಸ್ತಕ ಇನ್ನೂ ರಿಲೀಸ್ ಆಗಿಲ್ಲ, ಹಾಗಿರುವಾಗ ನೀವು ಇಲ್ಲದ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಕೇಳ್ತಿಲ್ಲ. ಇಡೀ ದೇಶಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ ಅಂತ ಅಮಿತ್ ಶಾ, ಕಿರಣ್ ರಿಜಿಜು ಎಲ್ಲರೂ ವಿರೋಧ ಮಾಡಿದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಸಂಸತ್ತಿನಲ್ಲಿ ಹಂಗಾಮ ಮಾಡೋದು ನಿಲ್ಲಿಸಲಿಲ್ಲ. ಅಸಲಿಗೆ ಅಲ್ಲಿ ಆಗಿದ್ದೇನ್ ಗೊತ್ತಾ? ಆ ಪುಸ್ತಕದ ಒಂದು ಭಾಗದ ಬಗ್ಗೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿದ್ದಾರೆ. 2020ರಲ್ಲಿ ಚೈನಾ ಮತ್ತು ಭಾರತದ ನಡುವೆ ಗಲ್ವಾನ್ ಸಂಘರ್ಷ ಆದಾಗ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಆ ಸಮಯದಲ್ಲಿ ಕೈಲಾಸ ಮಾನಸ ಸರೋವರ ಹತ್ತಿರ ಚೈನಾದ 4 ಟ್ಯಾಂಕ್ಗಳು ಭಾರತದ ಕಡೆಗೆ ನುಗ್ಗಿ ಬರೋಕೆ ಶುರು ಮಾಡಿದ್ವಂತೆ. ಆ ಸುದ್ದಿ ಬಂದ ತಕ್ಷಣ ನರವಣೆ ಅವರು ಸರ್ಕಾರಕ್ಕೆ ತಿಳಿಸಿದ್ರು. ಆಗ ಪ್ರಧಾನಿ ಮೋದಿಯವರು ನರವಣೆ ಅವರಿಗೆ ಕೇವಲ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದರಂತೆ, ಸೇನೆಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಅಂದ್ರೆ ದೇಶದ ಪ್ರಧಾನಿ ನಮ್ಮ ಸೇನೆಗೆ ಫುಲ್ ಪವರ್ ಕೊಟ್ಟಿದ್ರು. ಆದರೆ ರಾಹುಲ್ ಗಾಂಧಿ ಇದನ್ನ ಹೇಗೆ ತಿರುಚಿದ್ರು ಗೊತ್ತಾ? ಮೋದಿಯವರು ಹೆದರಿಬಿಟ್ರು. ಟ್ಯಾಂಕ್ಗಳು ಬಂದಾಗ ಮೋದಿ ಸುಮ್ಮನಾಗಿ ನಿರ್ಧಾರವನ್ನ ಸೇನೆ ಮೇಲೆ ಹಾಕಿಬಿಟ್ರು. ಆ ಮೂಲಕ ಕೈ ತೊಳುಕೊಂಡ್ರು ಅಂತ ಒಂದು ವಿಶಲ ಮಾತುಗಳನ್ನ ಆಡಿದ್ರು. ಎಂಥ ಅನ್ಯಾಯ ನೋಡಿ ಸ್ನೇಹಿತರೆ. ಒಬ್ಬ ನಾಯಕ ತನ್ನ ದೇಶದ ಪ್ರಧಾನಿಯ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದ್ರೆ ಇವರ ಉದ್ದೇಶ ಏನು?
ಅಸಲಿಗೆ ನರವಣೆಯವರು ಪುಸ್ತಕದಲ್ಲಿ ಬರೆದಿರೋದೇನ್ ಗೊತ್ತಾ? ಮೋದಿಯವರು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿಂದಲೇ ನಾವು ತಕ್ಷಣಕ್ಕೆ ನಮ್ಮ ಭಾರವಾದ ಟ್ಯಾಂಕ್ಗಳನ್ನು ಚೈನಾ ಮುಂದೆ ನಿಲ್ಲಿಸೋಕೆ ಸಾಧ್ಯವಾಯಿತು. ನಮ್ಮ ಟ್ಯಾಂಕ್ಗಳು ಬರೋದನ್ನ ನೋಡಿ ಚೈನಾ ಬೆದರಿ ಹಿಂದೆ ಸರಿತು. ಇದು ಭಾರತಕ್ಕೆ ಸಿಕ್ಕ ದೊಡ್ಡ ಜಯ ಅಂತ ಬರೆದಿದ್ದಾರೆ. ಮೋದಿಯವರು ಕೊಟ್ಟ ಧೈರ್ಯದಿಂದ ನಾವು ಗೆದ್ದಿದ್ದೀವಿ ಅಂತ ಸೇನಾ ಮುಖ್ಯಸ್ಥರು ಹೇಳ್ತಿದ್ರೆ, ಇಲ್ಲ ಇಲ್ಲಿ ಮೋದಿ ಸೋತಿದ್ದಾರೆ ಅಂತ ರಾಹುಲ್ ಗಾಂಧಿ ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲಲ್ಲ. ಇತಿಹಾಸ ತೆಗೆದು ನೋಡಿದ್ರೆ ಈ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಚೈನಾ ಜೊತೆ ಎಷ್ಟು ಸಲುಗೆಯಿಂದ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. 2008ರಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ನಡುವೆ ಒಂದು ಗುಪ್ತ ಒಪ್ಪಂದ ಆಗಿತ್ತು. ಇವತ್ತಿನವರೆಗೂ ಆ ಒಪ್ಪಂದದಲ್ಲಿ ಏನಿದೆ ಅಂತ ಇವರು ಯಾರಿಗೂ ಹೇಳಿಲ್ಲ. 2017ರಲ್ಲಿ ಡೋಕ್ಲಾಂ ಗಲಾಟೆ ನಡೆಯುತ್ತಿರುವಾಗ ಈ ರಾಹುಲ್ ಗಾಂಧಿಯವರು ಸರ್ಕಾರಕ್ಕೆ ಗೊತ್ತಿಲ್ಲದ ಹಾಗೆ ಗುಟ್ಟಾಗಿ ಚೈನಾ ಅಂಬಾಸಿಡರ್ ಜೊತೆ ಮೀಟಿಂಗ್ ಮಾಡ್ತಿದ್ರು. ದೇಶದಲ್ಲಿ ಗಲಾಟೆ ಆಗ್ತಿರುವಾಗ ವಿರೋಧ ಪಕ್ಷದ ನಾಯಕ ಶತ್ರು ದೇಶದ ಜೊತೆ ಯಾಕೆ ಗುಟ್ಟು ಮಾಡ್ತಾರೆ? ಇದನ್ನ ದೇಶದ್ರೋಹ ಅನ್ನದೇ ಇನ್ನೇನನ್ಬೇಕು? ಇವರು ಯಾವತ್ತೂ ಅಷ್ಟೇ. ಹಿಂಡನ್ಬರ್ಗ್ ವರದಿ ಬಂದಾಗ ಅದನ್ನೇ ಹಿಡ್ಕೊಂಡು ಅದಾನಿ ಕಂಪನಿ ಮುಳುಗಿಸೋಕೆ ನೋಡಿದ್ರು. ಈಗ ಯಾವುದೋ ಕಾರವಾನ್ ಮ್ಯಾಗಝೀನ್ ಲೇಖನ ಇಟ್ಕೊಂಡು ನಮ್ಮ ಸೇನೆಯ ಬಗ್ಗೆ ಅನುಮಾನ ಪಡೋ ಹಾಗೆ ಮಾಡ್ತಾ ಇದ್ದಾರೆ. ಇವರಿಗೆ ದೇಶದ ಹಿತಕ್ಕಿಂತ ಚೈನಾದ ಹಿತವೇ ದೊಡ್ಡದಾಗಿ ಕಾಣ್ತಿದೆ. ಇವತ್ತು ನಮ್ಮ ದೇಶದ ಗಡಿ ಸುರಕ್ಷಿತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಸರ್ಕಾರ ನಮ್ಮ ಸೇನೆಗೆ ಕೊಟ್ಟಿರೋ ಅಧಿಕಾರ. ಆದರೆ ರಾಹುಲ್ ಗಾಂಧಿಯವರಿಗೆ ಇದು ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಯಾವತ್ತೂ ಭಾರತ ಅಂದ್ರೆ ವೀಕ್ ಅಂತ ತೋರಿಸೋಕೆ ಟ್ರೈ ಮಾಡ್ತಾನೇ ಇರ್ತಾರೆ. ಸ್ನೇಹಿತರೆ, ಇವತ್ತು ಸಂಸತ್ತಿನಲ್ಲಿ ಸಮಯ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಆದರೆ ಇಂಥ ಕೆಲಸಕ್ಕೆ ಬರದ ವಿವಾದಗಳನ್ನು ಸೃಷ್ಟಿ ಮಾಡಿ ಸುಳ್ಳು ನರೇಟಿವ್ ಬಿಲ್ಡ್ ಮಾಡಿ ದೇಶದ ಜನರನ್ನ ದಾರಿ ತಪ್ಪಿಸೋ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ಸತ್ಯ ಏನು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು. ಇದೊಂದು ದೊಡ್ಡ ರಾಜಕೀಯ ಅಷ್ಟೇ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಹುಲ್ ಗಾಂಧಿ ಮಾಡ್ತಿರೋದು ಸರಿಯಾ? ಚೈನಾ ವಿಷಯದಲ್ಲಿ ಇವರು ಯಾಕೆ ಇಷ್ಟೊಂದು ಸಾಫ್ಟ್ ಆಗ್ತಾರೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಸತ್ಯ ಗೊತ್ತಾಗ್ಲಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಜಿಯೋಸ್ಕೋಪ್ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.